ಈ ಥರ ಒಂದು ಪಾಪಪ್ ಬರುತ್ತೆ. ಇದನ್ನು ಲೆಟ್ ಮಿ ಚೆಕ್ ಅಂತ ಮಾಡ್ತೇವೆ. ಲೆಟ್ ಮಿ ಚೆಕ್ ಅಂತ ಮಾಡೋಣ. ಇಲ್ಲಿ ನೋಡ್ಬೋದು ಯಾವುದೇ ಆರ್ಡರ್ ಆಗಲಿ ಓಕೆ ಇಲ್ಲಿ ಪೆಂಡಿಂಗ್ ಅನ್ನಲ್ಲಿ ತೋರಿಸುತ್ತೆ. ಇದನ್ನು ವೆಂಡರಿಗೆ ಮೊದಲು ಇದು ಹೋಗುತ್ತೆ ಆರ್ಡರ್. ಅವರು ಕನ್ಫರ್ಮ್ ಮಾಡಿದಾಗ ಡೆಲಿವರಿ ಬಾಯ್ ಹೋಗುತ್ತೆ. ಡೆಲಿವರಿ ಬಾಯ್ ಕಸ್ಟಮರ್ ಹತ್ರ ಹೋಗಿ ಐಟಮನ್ನು ಡೆಲಿವರಿ ಮಾಡಿ ನಂತರ ಸಬ್ಮಿಟನ್ನು ಕೊಟ್ಟಾಗ ಅದು ಕ್ಲಿಯರ್ ಆಗುತ್ತೆ. ಅಲ್ಲಿಗೆ ಇಲ್ಲಿ ನಿಮ್ಮ ಹತ್ರನೂ ಸಹಿತ ಇಲ್ಲಿ ಅಡ್ಮಿನಲ್ಲೂ ಸಹಿತ ಡೆಲಿವರೀಸ್ ಕಂಪ್ಲೀಟ್ ಅಥವಾ ಸಕ್ಸಸ್ಫುಲ್ ಅಂತ ತೋರಿಸುತ್ತೆ. ಇವಾಗ ಅಡ್ಮಿನಿಂದ ಯಾಕೆ ಮಾಡೋದು ಅದನ್ನು ನಿಮಗೆ ತೋರಿಸ್ತೀನಿ. ಇಲ್ಲಿ ವ್ಯೂ ಬಟನ್ ಹೋಗ್ತೀನಿ ನಾನು. ವ್ಯೂವಲ್ಲಿ ಇಲ್ಲಿ ನೋಡ್ಬೋದು. ಓಕೆ, ಸೊ ಇಲ್ಲಿ ನೋಡಿ ಆರ್ಡರ್ ಸೆಟಪ್ಪಲ್ಲಿ ಬಂದು ಕನ್ಫರ್ಮ್ ಆರ್ಡರ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಕಸ್ಟಮರ್ಗೆ ಕನ್ಫರ್ಮ್ ಅಂತ ನೋಟಿಫಿಕೇಶನ್ ಹೋಗುತ್ತೆ. ಅದೇ ರೀತಿ ನೀವು ಇದರಲ್ಲಿ ಹೋಗಿ ಕನ್ಫರ್ಮು, ಪ್ರೋಸೆಸ್ಸು, ಹ್ಯಾಂಡ್ ಓವರ್, ಔಟ್ ಆಫ್ ಡೆಲಿವರಿ ಅಥವಾ ಕ್ಯಾನ್ಸಲ್ ಇವೆಲ್ಲವನ್ನು ಮಾಡ್ಬೋದು. ಇವಾಗ ನಾನು ಡೈರೆಕ್ಟಾಗಿ ಡೆಲಿವರಿ ಅಂತ ಕೊಡ್ತೇನೆ. ಓಕೆ, ಡೆಲಿವರಿ ಗೊತ್ತಾಗ ಇಲ್ಲಿ ನೋಡ್ಬೋದು ಸ್ಟೇಟಸ್ ಏನಿರುತ್ತೆ ಡೆಲಿವರ್ಡ್ ಅಂತ ಬರುತ್ತೆ. ಓಕೆ, ಡೆಲಿವರ್ಡ್ ಬಂತೆ. ಡೆಲಿವರ್ಡ್ ಎಲ್ಲ ಡೀಟೇಲ್ಸ್ ಈ ಥರ ನಿಮಗೆ ತೋರಿಸುತ್ತೆ. ಓಕೆ, ಇಲ್ಲಿ ನೀವು ಪ್ರಿಂಟ್ ಇನ್ವಾಯ್ಸ್ ಅನ್ನು ಚೆಕ್ ಮಾಡಿದಾಗ ನೋಡಿ ಈ ಥರ ಸಹಿತ ಪ್ರಿಂಟ್ ಇನ್ವಾಯ್ಸ್ ಕೂಡ ಬರುತ್ತೆ. ಓಕೆ, ಈ ಥರ ಕೂಡ ಪ್ರಿಂಟ್ ಇನ್ವಾಯ್ಸ್ ಬರುತ್ತೆ. ಇದು ಒಂದು ಆರ್ಡರ್ ಬಂದಾಗ ನೀವು ಚೆಕ್ ಮಾಡೋದ್ರಿಂದ ವಿಧಾನ. ನಾನು ಬ್ಯಾಕ್ ಬರ್ತೇನೆ. ಇಲ್ಲಿ ನೋಡ್ಬೋದು ಆರ್ಡರ್ಸಲ್ಲಿ ಆರ್ಡರ್ ಬಂದಾಗ ಇಲ್ಲಿ ಆಲ್ ಆರ್ಡರ್ಸ್ ಇದೆ. ಆರ್ಡರ್ಸಲ್ಲಿ ಕ್ಲಿಕ್ ಮಾಡಿ ನಿಮಗೆ ಆಲ್ ಆರ್ಡರ್ಸ್ ಎಷ್ಟು ಆರ್ಡರ್ ಬಂದಿರ್ತೋ ಆ ಆರ್ಡರ್ಸ್ ಇಲ್ಲಿ ಕಾಣುತ್ತೆ. ಅದಾದಮೇಲೆ ಶೆಡ್ಯೂಲ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿ ಶೆಡ್ಯೂಲ್ ಆರ್ಡರ್ನ ತೋರಿಸುತ್ತೆ. ಪೆಂಡಿಂಗನ್ನು ಕ್ಲಿಕ್ ಮಾಡಿ ಪೆಂಡಿಂಗ್ ಆರ್ಡರ್ನ ತೋರಿಸುತ್ತೆ. ಓಕೆ, ಸೊ ಅದೇ ರೀತಿಯಲ್ಲಿ ಇಲ್ಲಿ ನೋಡಿ ಎಲ್ಲ ಎಷ್ಟಿದೆ, ಯಾವ ನೀವು ಕ್ಲಿಕ್ ಮಾಡ್ತಿರೋದು ಯಾವ ಇದಾವೆ ಎಲ್ಲದನ್ನು ನಿಮಗೆ ತೋರಿಸುತ್ತೆ. ಓಕೆ, ಇದು ಆರ್ಡರ್ ಮಾಡಿದಾಗ ನೀವು ಅಡ್ಮಿನ್ನಲ್ಲಿ ಈ ಥರ ನಾವು ಕಂಟ್ರೋಲನ್ನು ಮಾಡ್ತೀವಿ. ಇವಾಗ ಆರ್ಡರ್ ಮಾಡೋ ನಂತರ ಇಲ್ಲಿ ಇವಾಗ ನ್ಯೂಸ್ ಏನಿದೆಯಲ್ಲ ನ್ಯೂಸ್ ಸೇಲ್, ಪಾಯಿಂಟ್ ಆಫ್ ಸೇಲ್ ನಾವು ನೋಡೋಣ. ಇಲ್ಲಿ ಸ್ಟೋರನ್ನು ನಾವು ಸೆಲೆಕ್ಟ್ ಮಾಡೋಣ. ಯಾರು ಕಸ್ಟಮರ್ ಬಂದಾಗ ಅವರಿಗೆ ಡೈರೆಕ್ಟಾಗಿ ನಾವು ಆರ್ಡ್ರನ್ನ ಜನರೇಟ್ ಮಾಡ್ಬೋದು. ಅದನ್ನು ಯಾವ ರೀತಿ ಅಂತ ಹೇಳ್ತೀನಿ. ಇಲ್ಲಿ ಅರೇಕ ಸೆಲೆಕ್ಟ್ ಮಾಡಿದೆ. ಕ್ಯಾಟಗಿರಿ ಒಂದೇ ನಾವು ಡೆಮೋಕ್ಕೆ ಆ್ಯಡ್ ಮಾಡಿರೋದು ರೈಸ್ ಮಾಡ್ತೇನೆ. ಇಲ್ಲಿ ಆ್ಯಡ್ ನ್ಯೂ ಕಸ್ಟಮರ್, ಇಲ್ಲಿ ನೀವು ಕಸ್ಟಮರನ್ನು ಆ್ಯಡ್ ಮಾಡ್ಬೋದು. ಇಲ್ಲ ಅಂದರೆ ಇಲ್ಲಿ ಕಸ್ಟಮರ್ ಆಲ್ರೆಡಿ ಇದ್ದಾಗಿದ್ದರೆ ಮಾಡ್ಬೋದು. ಆ್ಯಡ್ ನ್ಯೂನಲ್ಲಿ ಇದು ಮಾಡ್ಬೋದು. ಆ್ಯಡ್ ನ್ಯೂ ನೋಡಿ ಇಲ್ಲಿ ಅವರ ಹೆಸರು, ಲಾಸ್ಟ್ ನೇಮ್, ಇಮೇಲ್ ಐ ಡಿ, ಮೊಬೈಲ್ ನಂಬರ್ ಸಬ್ಮಿಟ್ ಮಾಡಿದ್ರೆ ಅವರಿಗೆ ಡೈರೆಕ್ಟಾಗಿ ಆಗುತ್ತೆ ಆರ್ಡರ್. ಓಕೆ, ಸೊ ಇಲ್ಲಿ ನಾನೇನು ಮಾಡ್ತೇನೆ ಡೆಮೋಗೆ ಹಾಕಿ ಓಕೆ ವಾಲೆಟ್ ಎಲ್ಲ ಅಮೌಂಟ್ ಇಲ್ಲ. ಇಲ್ಲಿ ಪ್ಲೇಸ್ ಆರ್ಡರ್, ಕ್ಯಾಶ್ ಆನ್ ಡೆಲಿವರಿ ಪ್ಲೇಸ್ ಆರ್ಡರ್. ಓಕೆ, ಕಾರ್ಟ್ ಎಫ್ಟೆ ಅಂತ ತೋರಿಸಿದ್ರೆ ಓಕೆ ಕಾರ್ಟನ್ನು ನಾವು ಕ್ರಿಯೇಟ್ ಮಾಡೋಣ. ಆ್ಯಡ್ ಟು ಕಾರ್ಟ್ ಆಗಿ ಒಂದಾಯಿತು. ಸೊ ಇಲ್ಲಿ ಪ್ಲೇಸ್ ಆರ್ಡರ್ ಸೇವ್ ಮಾಡಿ. ಸೊ ಕಸ್ಟಮರ್ ನಾಟ್ ಸೆಲೆಕ್ಟೆಡ್. ಓಕೆ, ಇವಾಗ ಕಸ್ಟಮರ್ ಸೆಲೆಕ್ಟ್ ಮಾಡೋದು, ಕಾರ್ಟ್ ಆ್ಯಡ್ ಮಾಡಿ ಇಲ್ಲಿ ಪ್ಲೇಸ್ ಆರ್ಡರ್ ಮಾಡಿದ್ರೆ ಓಕೆ ಲೊಕೇಶನ್ ಇಲ್ಲ ಅಂತ ಹೇಳುತ್ತೆ. ಓಕೆ, ಅದು ನೋಡೋಣ. ಬಟ್ ಇದೇ ರೀತಿಯಲ್ಲಿ ಮಾಡೋದು ಅಂತ ನಿಮ್ಗೆ ತೋರಿಸಿದೆ. ಓಕೆ, ಸೊ ಅದಾದ ನಂತರ ಇವಾಗ ಬ್ಯಾನರ್ ಯಾವ ರೀತಿ ಹಾಕ್ತಾರೆ. ಬ್ಯಾನರ್ ಅಂದರೆ ಸೊ ಸ್ಲೈಡ್ ಆಗ್ತಾ ಇರುತ್ತೆ ಬ್ಯಾನರ್. ಆ ಬ್ಯಾನರ್ ಯಾವ ರೀತಿ ಹಾಕೋದು ನೋಡೋದು. ಬ್ಯಾನರ್ ಈಗ ಸೊ ಯಾವ ನಿಮ್ಮಲ್ಲಿ ಬೇಕಾದ್ರೆ ಹಾಕ್ಬೋದು ನೀವು. ನಾರ್ಮಲ್ ಆಗಿ ಇದನ್ನು ಬ್ಯಾನರ್ ಹಾಕ್ತಾರೆ. ಇದು ಡೆಮೋ ಇರೋದು ಇದು ಬ್ಯಾನರ್. ಓಕೆ, ಸೊ ಈ ಥರ ಬ್ಯಾನರ್ ಸೆಲೆಕ್ಟ್ ಮಾಡಿದ್ರೆ ಲೊಕೇಶನ್ ವೈಸ್ ಕೂಡ ನೀವು ಬ್ಯಾನರನ್ನು ಹಾಕ್ಬೋದು. ಇಲ್ಲಿ ನಾನು ಡೆಮೋ ಝೋನಿಗೆ ಕರ್ನಾಟಕ ಹಾಕ್ತೀನಿ. ಮತ್ತು ನೀವು ಯಾವ್ದಾದ್ರು ಬೇರೆದು ಹಾಕಿದರೆ ಅದನ್ನು ಮಾಡ್ಬೋದು. ಸ್ಟೋರ್ ವೈಸ್ ಐಟಮ್ ವೈಸ್ ಡಿಫಾಲ್ಟ್ ಅಂತ ಇದೆ, ಅದು ಯಾವ ರೀತಿ ಇರುತ್ತೆ ನೀವು ಅದನ್ನು ಮಾಡ್ಬೋದು. ಓಕೆ, ನಾ ಇಲ್ಲಿ ಡಿಫಾಲ್ಟ್ ಅಂತ ಮಾಡ್ತೀನಿ. ಓಕೆ, ಡಿಫಾಲ್ಟ್ ಬೇಡಾಗಿ ಸ್ಟೋರೇಜ್ ಅಂತ ಹಾಕಿದ್ದೀನಿ. ಸ್ಟೋರೇಜ್ ಇದೆ ಡಿಫಾಲ್ಟ್ ಅಂದಾಗ ಸೊ ನಾವು ಕೆಳಗೆ ಲಿಂಕ್ ಬರುತ್ತೆ, ಲಿಂಕನ್ನು ಕೊಡಬೇಕಾಗ್ತದೆ. ಸ್ಟೋರ್ ಎಲ್ಲಿದೆ ಸ್ಟೋರ್ ಅದು. ಓಕೆ, ಸ್ಟೋರ್ ಕರ್ನಾಟಕ ಈ ಥರ ಮಾಡಿ ಇಲ್ಲೇನಾಗಿದೆ ಸಬ್ಮಿಟ್ ಅಂತ ಕೊಡೋದು. ಸಬ್ಮಿಟ್ ಅಂತ ಕೊಟ್ಟಾಗ ಕಸ್ಟಮರ್ ಆ್ಯಪ್ನಲ್ಲಿ ಬ್ಯಾನರ್ ಸ್ಲೈಡ್ ಆಗುತ್ತೆ. ಇಲ್ಲಿಂದ ನೀವು ಅಪ್ಡೇಟನ್ನು ಮಾಡಿದಾಗ. ಓಕೆ, ಇನ್ನು ನೆಕ್ಸ್ಟ್ ಬಂದು
ಸೊ ಅದರ್ ಬ್ಯಾನರ್ ಇದೆ, ಅದು ಬೇಕಾಗಿಲ್ಲ. ಕೂಪನ್ಸ್ ಇದೆ, ಕೂಪನ್ ಅನ್ನ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಬೋದು. ನೋಡಿ ಈ ತರ ಒಂದು ಕೂಪನ್ ಇದೆ. ಸೊ ಡಿಸ್ಕೌಂಟ್ ಎಲ್ಲ ಕೂಪನ್ ಅನ್ನು ನೀವು ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟ್ ಅದು ಹೇಳುತ್ತೆ. ನಂತರ ಪೋಸ್ಟ್ ನೋಟಿಫಿಕೇಶನ್ ಇದೆ. ಈಗ ಪ್ರತಿಯೊಂದು ಅಪ್ಲಿಕೇಶನ್ ನೋಡೋದು, ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಯಾವುದಾಗಿರ್ಬೋದು, ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಅದನ್ನ ನಾವು ಸಹಿತ ಕಳಿಸ್ಬೋದು. ನೋಟಿಫಿಕೇಶನ್ ಇಲ್ಲ ಏನು ಮಾಡ್ತೀವಿ, ಕಂಪನಿ ಹೆಸರನ್ನು ಬರ್ತೀನಿ ಇಲ್ಲಿ. ಅದೇ ಓಕೆ, ಇಲ್ಲಿ ಯಾವ ಝೋನಿಗೆ ನೋಟಿಫಿಕೇಶನ್, ಝೋನ್ ವೈಸ್ ಕೂಡ ನೋಟಿಫಿಕೇಶನ್ ಹಾಕ್ಬೋದು. ಓಕೆ, ಸೊ ನಾನಿಲ್ಲಿ ಕರ್ನಾಟಕ ಅಂತ ಮಾಡ್ತೇನೆ. ಯಾರಿಗೆ ನೋಟಿಫಿಕೇಶನ್? ಕಸ್ಟಮರ್ಗೆ, ಡೆಲಿವರಿ ಮ್ಯಾನಿಗೆ ಅಥವಾ ಸ್ಟೋರ್ಗೆ. ಇಲ್ಲಿ ನಾನು ಆಲ್ ಕಸ್ಟಮರ್ ಅಂತ ಹಾಕ್ತೇನೆ. ಇಲ್ಲಿ ನೀವು ಏನು ಬರಬೇಕು, ಏನನ್ನ ಕಸ್ಟಮರ್ಗೆ ತೋರಿಸ್ತೀರಾ ಆ ಮೆಸೇಜನ್ನು ಇಲ್ಲಿ ಹಾಕಿ. ಓಕೆ, ಆಫರ್ 10%. ಸೊ ಇದನ್ನ ಹಾಕಿ ಇಲ್ಲಿ ಫೋಟೋನ ನೀವು ಹಾಕ್ಬೋದು. ಫೋಟೋನು ಕೂಡ ಹೋಗುತ್ತೆ. ಸೊ ಯಾವ್ದು 10%? ರೈಸ್ಗೆ 10%. ಈ ಥರ ರೈಸ್ ಬರುತ್ತೆ 10%. ಇಲ್ಲಿ ನೀವು ಪೋಸ್ಟ್ ನೋಟಿಫಿಕೇಶನ್ ಸೆಂಡ್ ಮಾಡಿದಾಗ ನೋಡಿ, ಎಸ್ ಪೋಸ್ಟ್ ಸಕ್ಸಸ್ಫುಲಿ ಸೆಂಡ್ ಆಗಿದೆ. ಓಕೆ, ಸಕ್ಸಸ್ಫುಲಿ ಸೆಂಡ್ ಆಗಿದೆ. ಕಸ್ಟಮರ್ ಆ್ಯಪಲ್ಲಿ ಪೋಸ್ಟ್ ನೋಟಿಫಿಕೇಶನ್ ರಿಸೀವ್ ಆಗುತ್ತೆ. ಕಸ್ಟಮರ್ಗೆ ನೋಟಿಫಿಕೇಶನ್ ರಿಸೀವ್ ಆಗುತ್ತೆ. ನೀವೇನು ಮೆಸೇಜ್ ಹೇಳ್ತೀರಾ, 1 ಕ್ಲಿಕ್ಕಲ್ಲಿ ಎಷ್ಟು ಡೌನ್ಲೋಡ್ ಮಾಡಿರ್ತಾರೋ, 5K, 10K, 20K ಅಥವಾ 1 ಲಕ್ಷ ಎಷ್ಟು ಮಾಡಿರ್ತಾರೋ ಅವರೆಲ್ಲರಿಗೂ ಒಂದೇ ಕ್ಲಿಕ್ಕಲ್ಲೇ ಹೋಗುತ್ತೆ ಮೆಸೇಜ್ ಆಗುತ್ತೆ. ಓಕೆ, ಇನ್ನು ಕ್ಯಾಟಗರಿ ಆ್ಯಡ್ ಮಾಡೋದು ನಿಮ್ಗೆ ಹೇಳಿದೆ ನಾನು. ಓಕೆ, ಸೊ ಇಲ್ಲಿ ನೋಡಿ ಯಾವ ರೀತಿ ಕ್ಯಾಟಗರಿ ಆ್ಯಡ್ ಮಾಡಿದೆ. ನಂತರ ಸೊ ಕ್ಯಾಟಗರಿ ಆದ ಮೇಲೆ ಸಬ್ ಕ್ಯಾಟಗರಿ ನೀವು ಆ್ಯಡ್ ಮಾಡ್ಬೋದು. ಆಮೇಲೆ ಅಟ್ರಿಬ್ಯೂಟ್ ಇದೆ, ಅಟ್ರಿಬ್ಯೂಟ್ ನೀವು ಆ್ಯಡ್ ಮಾಡ್ಬೋದು. ಯೂನಿಟ್ ಇದೆ, ಯೂನಿಟ್ ನೀವು ಆ್ಯಡ್ ಮಾಡೋದು. ಪ್ರಾಡಕ್ಟ್ ಸೆಟಪ್ ಇರುತ್ತೆ. ಓಕೆ, ಆ್ಯಡ್ ನ್ಯೂ ಪ್ರಾಡಕ್ಟ್ ಅವೆಲ್ಲ ಇಲ್ಲಿಂದನೂ ಸಹಿತ ಪ್ರಾಡಕ್ಟನ್ನು ಎಂಟ್ರಿ ಮಾಡ್ಬೋದು. ಓಕೆ, ಅದಾದಮೇಲೆ ಬಲ್ಕ್ ಇಂಪೋರ್ಟ್ ಕೂಡ ಇದೆ. ಎಕ್ಸೆಲಲ್ಲಿ ನೀವು ಬಲ್ಕ್ ಇಂಪೋರ್ಟನ್ನು ಸಹಿತ ಮಾಡ್ಬೋದು. ಇಲ್ಲಿ ಸ್ಟೋರ್ ಮ್ಯಾನೇಜ್ಮೆಂಟ್ ಇದೆ. ಸ್ಟೋರ್ ಮ್ಯಾನೇಜ್ಮೆಂಟ್ ನ್ಯೂ ಸ್ಟೋರ್ ಅಂತ ಹಾಕಿದ್ರೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಯಾವ್ದಾಗಿರುತ್ತೆ ಜಾಯ್ನಿಂಗ್, ಯಾರು ಸಬ್ಮಿಟ್ ಮಾಡ್ತಾರೆ ರಿಕ್ವೆಸ್ಟನ್ನು, ಆ ಸ್ಟೋರ್ ನಿಮಗೆ ಶೋ ಆಗುತ್ತೆ. ಇಲ್ಲಿಗೆ ಆ್ಯಡಿಡ್ ನ್ಯೂ ಸ್ಟೋರ್ ಅಂದರೆ ಹೊಸದಾಗಿ ನೀವು ಯಾವ ಸ್ಟೋರನ್ನು ಎಂಟ್ರಿ ಮಾಡ್ತೀರೋ ಅದ್ರ ಲೀಸ್ಟ್ ಶೋ ಆಗುತ್ತೆ. ಇಲ್ಲಿ ಅದರ ಡೀಟೇಲ್ ಎಂಟ್ರಿ ಮಾಡಿದ್ರೆ ಆ ಸ್ಟೋರ್ ಎಂಟ್ರಿ ಆಗುತ್ತೆ. ಸ್ಟೋರ್ ಎಂಟ್ರಿ ಮಾಡೋ ರೀತಿ ಎಲ್ಲದೂ ಸೇಮೇ ಇರುತ್ತೆ. ಅದು ಗ್ರೋಸರಿ ಆಗಿರ್ಬೋದು, ಫುಡ್ ಡೆಲಿವರಿ ಆಗಿರ್ಬೋದು, ಮೆಡಿಸಿನ್ ಯಾವುದೇ ಆಗಿರ್ಬೋದು, ಇದೇ ಸೇಮ್ ಫಾರ್ಮೆಟಲ್ಲಿ ಏನೂ ಚೇಂಜಸ್ ಇರೋಂಗಿಲ್ಲ. ಆಮೇಲೆ ಸ್ಟೋರ್ ಲೀಸ್ಟ್, ಎಷ್ಟು ನಾವು ಸ್ಟೋರನ್ನು ಎಂಟ್ರಿ ಮಾಡ್ತೀವಿ ಆ ಸ್ಟೋರಲ್ಲಿ ಲೀಸ್ಟ್ ಇಲ್ಲಿ ಸ್ಟೋರ್ ಶೋ ಆಗುತ್ತೆ. ಇಲ್ಲಿ ಸ್ಟೇಟಸ್ ಇದೆ. ಸ್ಟೇಟಸ್ ನಾವು ಬಂದ್ ಮಾಡಿದ್ರೆ ಕಸ್ಟಮರ್ ಅಪ್ಲಿಕೇಶನಲ್ಲಿ ಶಾಪ್ ಓಪನ್ ತೋರಿಸೋದಿಲ್ಲ ಅದು. ಓಕೆ, ಶಾಪ್ ತೋರಿಸೋದಿಲ್ಲ, ಹಂಗೆ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು ರೆಕಮೆಂಡೆಡ್ ಸ್ಟೋರ್. ಇನ್ನು ಯಾರೋ ಪ್ರಮೋಷನ್ ತೆಗೆದುಕೊಟ್ಟಿರ್ತಾರೆ. ಓಕೆ, ಪ್ರಮೋಷನ್ ತೆಗೆದುಕೊಡ್ತಾರೆ. ಇಲ್ಲಿ ನೀವು ಬಂದು ಆ ಸ್ಟೋರನ್ನು ರೆಕಮೆಂಡನ್ನು ಮಾಡ್ಬೋದು. ಇಲ್ಲಿ ನೀವು ಬರೋದನ್ನಾಗಿ ರೆಕಮೆಂಡ್ ಮಾಡಿದ್ರೆ ಟಾಪ್ ಅಲ್ಲಿ ತೋರಿಸುತ್ತೆ, ಅದು ಸೈಡಿಗೆ ತೋರಿಸುತ್ತೆ, ರೆಕಮೆಂಡೆಡ್ ಆಗಿ ತೋರಿಸುತ್ತೆ. ಇದು ಇಷ್ಟು ಬಂದು ಸ್ಟೋರ್ ಆಗಿದೆ.